ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರು ನನ್ನ ಚಾನಲ್ಗೆ ಹೊಸ್ದಾಗಿ ಬಂದಿದ್ರೆ ಬೇಗ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನನ್ನು ಹಾಲಲ್ಲಿ ಇಡಿ. ಯಾಕಂದರೆ ನಿಮಗೆ ಗೊತ್ತಿರುತ್ತೆ ಯಾವ್ದಾದ್ರು ವಿಡಿಯೋ ಪೋಸ್ಟ್ ಮಾಡಿದಾಗ ನೋಟಿಫಿಕೇಷನಲ್ಲಿ ಬರುತ್ತೆ ಅಂತ. ಸರಿ ಫ್ರೆಂಡ್ಸ್, ಮತ್ತೆ ನಿಮಗೋಸ್ಕರ ರೇಖಾಳ ಕಾಮಕಥೆಯ ಮುಂದಿನ ಭಾಗ ನಾನು ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮೊದಲು ಎಲ್ಲರೂ ಹೋಗಿ ಹೆಡ್ಫೋನ್ಸ್ ಹಾಕ್ಕೊಳ್ಳಿ. ನಿಮ್ಮ ಸೇಫ್ಟಿ ನಿಮ್ಮ ಕೈಯಲ್ಲಿರುತ್ತೆ ಅಲ್ವಾ? ಅದಕ್ಕಂತಾನೆ ಬಿಡಿ. ಇವಾಗ ಅದು ಕಳೆದ ಭಾಗದಲ್ಲಿ ಏನಾಗಿತ್ತು ಅಂದರೆ, ಹೇಗೆ ನಮ್ಮ ಹೀರೋ ಸುಳ್ಳು ಹೇಳಿ ರೇಖಾಳನ್ನು ಪಟಾಯಿಸ್ಕೊಳ್ಳೋಕ್ಕೆ ಇಲ್ಲದೆ ಇರೋ ಗರ್ಲ್ ಫ್ರೆಂಡ್ ಬಗ್ಗೆ ಹೇಳ್ತಾನೆ. ಅದೇ ರೀತಿ ರೇಖಾ ಕೂಡ ಹಿಂಗೆ ಸುಮ್ಮನೆ ರಿಯಲ್ ಅಂದ್ಕೊಂಡು ಅವಳು ಕೂಡ ಸರಿ ಹಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳ್ತಾಳೆ. ಕತೆ ಇನ್ನೇನು ಶುರುವಾಗುತ್ತೆ, ಕತೆ ಕೇಳಿಸ್ಕೊಳ್ಳಿ. ಇದನ್ನು ಕೇಳುತ್ತಿದ್ದಾಗೆ ನಾನು ಅವಳನ್ನು ಗಟ್ಟಿಯಾಗಿ ಹಿಡಿದು ಅವಳ ತುಟಿಗೆ ನನ್ನ ತುಟಿ ಒತ್ತಿ ಫುಲ್ ಸ್ಮೂಚ್ ಮಾಡಿದೆ. ಆಗ ರೇಖಾ ನನ್ನ ಈ ವರ್ತನೆಗೆ ಶಾಕ್ ಆಗಿ ಬಿಡಿಸಿಕೊಳ್ಳೋಕೆ ಒದ್ದಾಡಿದಳು. ನನ್ನನ್ನು ನೂಕಲು ನೋಡಿದಳು. ಆದರೆ ನಾನು ಒಳ್ಳನ್ನು ಟೈಟಾಗಿ ಹಿಡಿದುಕೊಂಡು ಅವಳ ರಸ ಸೋರುವವರೆಗೂ ಅವಳಿಗೆ ಗಟ್ಟಿಯಾಗಿ ಸ್ಮೂಚ್ ಮಾಡಿದೆ. ಕೆಲವು ನಿಮಿಷಗಳು ಆದ ಮೇಲೆ ರೇಖಾ ತನ್ನ ಕಂಟ್ರೋಲ್ ಕಳೆದುಕೊಂಡಾಗ ತಣ್ಣಗಾಗುತ್ತಿದ್ದಳು. ನಾನು ಕೂಡ ಉಸಿರಾಡೋಕೆ ಅಂತ ನನ್ನ ಕೈಗಳನ್ನು ಸ್ವಲ್ಪ ಲೂಸ್ ಬಿಟ್ಟೆ. ಅವಳು ನನ್ನ ಪ್ರತಿಕ್ರಿಯೆ ನೋಡಿ ಶಾಕ್ ಆದಳು. ಆದರೆ ವಾಸ್ತವ ಅರಿತುಕೊಂಡ ಮೇಲೆ ನನ್ನನ್ನು ಮನೆಯಿಂದ ಆಚೆ ಹೋಗುವಂತೆ ಹೇಳಿದಳು. ಆದರೆ ನಾನು ಹೋಗಲಿಲ್ಲ. ಬದಲಾಗಿ ನೀನೇ ತಾನೇ ಹೇಳಿದ್ದು ನಿನಗೆ ಸೆಕ್ಸ್ನಲ್ಲಿ ತೃಪ್ತಿ ಇಲ್ಲ ಅಂತ. ಅದಕ್ಕೆ ನಾನು ನಿನ್ನ ಆಸೆನ ಪೂರ್ತಿ ಮಾಡುತ್ತಿದ್ದೀನಿ ಅಂತ ಹೀರೋ ರೇಖಾಳಿಗೆ ಹೇಳಿದ. ಮುಂದುವರಿಸುತ್ತಾ, ಸೆಕ್ಸ್ನಲ್ಲಿ ನಿನಗೆ ಎಲ್ಲ ಥರದ ಆಸೆ ಈಡೇರಿಸುತ್ತೀನಿ, ಮಿಸ್ ಮಾಡಿಕೊಳ್ಳಬೇಡ ರೇಖಾ ಅಂತ ಹೇಳುತ್ತಾ ಅವಳನ್ನು ಎಳೆದುಕೊಂಡು ಮತ್ತೆ ಅವಳ ತುಟಿ ಮೇಲೆ ಕಿಸ್ ಮಾಡಿದೆ. ಆದರೆ ಈ ಸಲ ಅವಳು ನನ್ನಿಂದ ತಪ್ಪಿಸಿಕೊಂಡು ಅವಳ ಬೆಡ್ರೂಮಿಗೆ ಓಡಿ ಹೋದಳು. ನಾನು ಕೂಡ ಅವಳ ಹಿಂದೆಯೇ ಹೋದೆ. ಅವಳು ಬೆಡ್ರೂಮಿನ ಬಾಗಿಲು ಹಾಕೋಕ್ಕೆ ಮುಂಚೆ ಅವಳನ್ನು ಹಿಡಿದುಕೊಂಡು ಬೆಡ್ ಮೇಲೆ ಮಲಗಿಸಿಕೊಂಡೆ. ಅವಳು ಬಿಡಿಸಿಕೊಳ್ಳೋಕೆ ತನ್ನ ಕಾಲುಗಳನ್ನು ಎರ್ರಾಬಿರ್ರಿ ಆಡಿಸುತ್ತಾ ಇದ್ಲು. ಆಗ ನಾನು ಅವಳ 2 ಕಾಲುಗಳ ಅಕ್ಕಪಕ್ಕ ನನ್ನ ಕಾಲು ಹಾಕಿ ಅವಳನ್ನು ಟೈಟಾಗಿ ಹಿಡಿದುಕೊಂಡೆ. ಆದರೆ ಅವಳ ಕೈಗಳು ಇನ್ನೂ ಫ್ರೀಯಾಗಿಯೇ ಇದ್ದವು. ನಾನು ಅವುಗಳನ್ನು ಹಿಡಿದುಕೊಳ್ಳೋಕೆ ಹೋಗಲಿಲ್ಲ. ಬದಲಾಗಿ ಅವಳ ತೂತಿನ ಮೇಲೆ ಉಜ್ಜಾಡೋಕೆ ಶುರು ಮಾಡಿದೆ. ರೇಖಾ ಮತ್ತೆ ಕಂಟ್ರೋಲ್ ತಪ್ಪುತ್ತಾ ಇದ್ದಳು. ನಾನು ಅವಳನ್ನು ಉರುಳಾಡಿಸಿಕೊಂಡು ಮತ್ತೆ ಅವಳನ್ನು ಸ್ವಲ್ಪ ಲೂಸ್ ಬಿಟ್ಟೆ. ಆದರೆ ಅವಳು ಬಿಡಿಸಿಕೊಳ್ಳೋಕೆ ಮುಂದಾಗಲಿಲ್ಲ. ಅವಳು ನನ್ನ ಮೇಲೆ ಇದ್ದಳು. ನಾನು ಹಾಗೇ ನಿಧಾನವಾಗಿ ಅವಳ ಕಿವಿ ಮೇಲೆ ಮೆಲ್ಲಗೆ ಮುತ್ತಿಡುತ್ತಾ ಕಚ್ಚುತ್ತಾ ಹೋದೆ. ಅವಳನ್ನು ಹಿಂದೆಯಿಂದ
ಗಟ್ಟಿಯಾಗಿ ತಬ್ಬಿಕೊಂಡಿದ್ದೆ. ಆಗ ರೇಖಾ, ಪ್ಲೀಸ್ ಬೇಡ, ಇದು ಸರಿಯಲ್ಲ ಅಂತ ಹೇಳುತ್ತಾ ಆಗಾಗ ಮುಲುಗುಡುತ್ತಾ ಇದ್ಲು. ನಾನು ನಿಧಾನವಾಗಿ ಕಚ್ಚುತ್ತಾ ಹಾಗೆ ಒಲ ಕುತ್ತಿಗೆವರೆಗೂ ಬಂದು ಹಾಗೆ ನೆಕ್ತಾ ಇದ್ದೆ. ನೆಕ್ಕುತ್ತಾ ಎಂಜಲ್ಲು ಮಾಡುತ್ತಾ ಹೋದೆ. ನೆಕ್ಕುತ್ತಾ ಕಚ್ಚುತ್ತಾ ಇದ್ದರೆ ಅವಳಿಗೆ ಹುಚ್ಚು ಹಿಡಿಯುತ್ತಿತ್ತು. ಒಂದು ಕಡೆ ಅವಳಿಗೆ ನಿಲ್ಲಿಸಬೇಕು ಅಂತಾಲೂ ಇತ್ತು. ಇನ್ನೊಂದು ಕಡೆ ಅವಳ ದೇಹಕ್ಕೆ ಇದು ಬೇಕು ಅಂತಾಲೂ ಇತ್ತು. ಮತ್ತೆ ನಾನು ನನ್ನ ಒಂದು ಕೈಯನ್ನು ಅವಳ ಚೆಂಡಿನ ಮೇಲೆ ಇಟ್ಟು ಮೃದುವಾಗಿ ಹಿಸುಕಿದೆ. ಹಾಗೆ ಕೆಳಗೆ ಬಂದು ಅವಳ ಹೊಕ್ಕಳು ಸುತ್ತಲೂ ಉಜ್ಜಾಡಿದೆ. ಪ್ಲೀಸ್ ಬೇಡ, ನಿಲ್ಲಿಸೋ ಅಂತ ಹೇಳುತ್ತಾ ಇದ್ದಳು. ಈಗ ಜೋರಾಗಿ ಮುಳುಗುಡಲು ಶುರು ಮಾಡಿದ್ಲು. ಮತ್ತೆ ನಾನು ಕೈಯನ್ನು ಕೆಳಗೆ ಮಾಡಿ ಬಟ್ಟೆ ಮೇಲಿಂದಲೇ ಅವಳ ತೂತಿಗೆ ಬೆರಳನ್ನು ನೂಕುತ್ತಾ ಅವಳನ್ನು ಛೇಡಿಸುತ್ತಾ ಇದ್ದೆ. ಅವಳು ಇನ್ನೂ ಬೇಡ ಬೇಡ ಅಂತ ಇದ್ದಳು. ಆಗ ನಾನು ಅವಳನ್ನು ಬಿಟ್ಟು ಮೇಲೆ ಎದ್ದೆ. ಎದ್ದವನೇ, ನೋಡು ರೇಖಾ, ನಿನ್ನನ್ನು ಯಾವುದಕ್ಕೂ ಫೋರ್ಸ್ ಮಾಡೋಕೆ ನನಗೆ ಇಷ್ಟ ಇಲ್ಲ. ಅದಕ್ಕೆ ಫ್ರೀಯಾಗಿ ನಿನ್ನನ್ನು ಬಿಟ್ಟೆ ಅಂತ ಹೀರೋ ಹೇಳಿದ. ಅದಕ್ಕೆ ಅವಳಿಗೆ ದೊಡ್ಡ ಶಾಕ್ ಆಯಿತು. ಅವಳ ಪ್ರಕಾರ ನಾನು ಸಡನ್ನಾಗಿ ಈ ಥರ ಅವಳನ್ನು ಬಿಡೋದಿಲ್ಲ ಅಂತ ಅಂದುಕೊಂಡಿದ್ಲು. ಆದರೆ ಇದು ನನ್ನ ಪ್ಲ್ಯಾನ್ ಆಗಿತ್ತು. ಇದರಿಂದ ಅವಳು ಕುಂದು ಹೋಗುತ್ತಾಳೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿತ್ತು. ರೇಖಾ ಫುಲ್ ಕನ್ಫ್ಯೂಷನ್ನಲ್ಲಿ ಇದ್ದಳು. ಅವಳ ದೇಹ ಮತ್ತು ಬುದ್ಧಿ ನಡುವೆ ಯುದ್ಧ ನಡೆಯುತ್ತಿತ್ತು. ನಾನು ಮೇಲೆ ಎದ್ದು, ರೇಖಾ, ನೀನು ಮೊದಲು ನಿರ್ಧಾರ ಮಾಡಿಕೊ, ನಿನಗೆ ಏನು ಬೇಕು ಅಂತ. ಸೆಕ್ಸ್ ಸುಖ ಇಲ್ಲದೆ ಜೀವನನೇ ಇರೋದಿಲ್ಲ. ನಿನಗೆ ಸೆಕ್ಸ್ನಲ್ಲಿ ಸಂತೃಪ್ತಿ ಸಿಕ್ಕಿಲ್ಲ. ಒಂದು ಸಲ ಆಚೆ ಕೂಡ ಅನುಭವಿಸಿ ನೋಡು, ಎಷ್ಟು ಸುಖ ನೀನು ಮಿಸ್ ಮಾಡಿಕೊಂಡಿದ್ದೆ ಅಂತ ಗೊತ್ತಾಗುತ್ತೆ ಅಂತ ಹೀರೋ ರೇಖಾಳ ತಲೆಯನ್ನು ಕೆಡಿಸುತ್ತಿದ್ದ. ಕೊನೆಗೆ ಅವಳು ಒಪ್ಪಿ ಓಕೆ ಅಂದಳು. ಅಷ್ಟೇ, ಅವಳನ್ನು ನನ್ನತ್ತ ಎಳೆದುಕೊಂಡು ಬಗ್ಗಿ ಅವಳು ಹಾಕಿದ ನೈಟಿಯನ್ನು ಮೇಲಕ್ಕೆತ್ತಿ ನಾನು ನೈಟಿ ಬಿಚ್ಚುವ ಹಾಗೆ ಹೋದೆ. ಆದರೆ ಒಳಗೆ ಕೈ ಹಾಕಿ ಅವಳ ದೇಹನ ನವಿರಾಗಿ ಸವರುತ್ತಾ ಇಸುಕಿದೆ. ಕಾಲಿನಿಂದ ಮೆಲ್ಲಗೆ ಮೇಲೆ ಬರುತ್ತಾ ಅವಳ ತೊಡೆ ಸವರುತ್ತಾ ಮುಂದೆ ಸಾಗಿ ಅವಳ ಹೊಟ್ಟೆ ಹೊಕ್ಕಳು ಸವರಿದೆ. ಮತ್ತೆ ಅವಳ ನೈಟಿ ಕೆಳಗೆ ಬಿಟ್ಟೆ. ಹೀಗೆ ಒಂದೆರಡು ಸಲ ಮಾಡಿ ಅವಳಿಗೆ ತಡೆಯೋಕೆ ಆಗದೇ ಇರೋ ರೀತಿಯಲ್ಲಿ ರೇಖಾಳನ್ನು ಛೇಡಿಸಿದೆ. ಭಾಗ 3 ಇಲ್ಲಿ ಮುಗೀತು ಫ್ರೆಂಡ್ಸ್. ಭಾಗ 4ಕ್ಕೆ ಎಲ್ಲರೂ ಕಾಯ್ತಾ ಇರಿ. ಓಕೆ ಫ್ರೆಂಡ್ಸ್, ಗುಡ್ ನೈಟ್, ಬಾಯ್ ಬಾಯ್.